ಓಂ ಗುರುವೇ ನಮಃ. ನಮ್ಮ ಗುರುಗಳಾದ ದೀಪಂ ಅವತಾರ್ ಬಾಬಾಜಿಯವರ ಮಂತ್ರ, ಧ್ಯಾನ, ಜ್ಞಾನ, ಅವರ ಶಕ್ತಿಯಿಂದ ಎಷ್ಟೋ ಜನರ ಮನೆಯಲ್ಲಿ ಇಂದು ಪವಾಡ ತಗೊಂಡು ಆನಂದದಿಂದ ಸುಖ ಜೀವನವನ್ನು ನಡೆಸುತ್ತಿರುವಂತಹ ಸಾಕ್ಷಿಗಳನ್ನು ಇಂದು ಪ್ರಸಾರ ಮಾಡಲಿದ್ದೇವೆ. ನಮಸ್ಕಾರ, ನನ್ನ ಹೆಸರು ಶ್ರೀಧರ್ ಅಂತ, ಬಳ್ಳಾರಿನಿಂದ. ನಮ್ಮ ಮಿಸಸ್ GS ಕುಸುಮ ಅಂತ, ನನ್ನ ಮಗ GS ಸಮರ್ಥ ಅಂತ. ನಾವು ನಮ್ಮ ಮಿಸಸ್ ನನ್ನ ದೀಪಮ್ಮ ಅವ್ರ ಹತ್ರ ಇಂಟ್ರೊಡ್ಯೂಸ್ ಮಾಡ್ಸಿರೋದು ಫಾರ್ ಫಸ್ಟ್ ಟೈಮ್. ಅಷ್ಟವರೆಗೆ ಅವರು ರೆಗ್ಯುಲರ್ ಆಗಿ, ಅವರು ಆಗ್ಲಿ ನನ್ನ ಮಗ ಆಗ್ಲಿ ರೆಗ್ಯುಲರ್ ಆಗಿ ದೀಪಮ್ಮ ಹತ್ರ ಹೋಗ್ತಾ ಇದ್ರು, ಬರ್ತಾ ಇದ್ರು ಫಾರ್ ಸೆವರಲ್ ಪ್ರಾಬ್ಲಮ್ಸ್. ನನ್ನ ಮಗ ಸ್ವಲ್ಪ ಎಜುಕೇಶನ್ ಅಲ್ಲಿ ಬಹಳ ಲೋ ಇದ್ದ, ಇನ್ 10th ಸ್ಟ್ಯಾಂಡರ್ಡ್ ನಲ್ಲಿ. ಆ ದೀಪಮ್ಮ ಯಾವಾಗ ನಮ್ಮ ಮಗ ದೀಪಮ್ಮ ಹತ್ರ ಯಾವಾಗ ಹೋದ್ರು, ಅವಾಗಿನಿಂದ ಅವ್ರು ಗೈಡೆನ್ಸ್ ಸಿಕ್ಕಾಪಟ್ಟೆ ಗೈಡೆನ್ಸ್ ಚೆನ್ನಾಗಿ ಕೊಟ್ರು. ಸ್ಟೇಜ್ ಬೈ ಸ್ಟೇಜ್ ಅವ್ನು ಇಂಪ್ರೂವ್ ಆಗ್ತಾ ಬಂದ. ಅದರಿಂದ 10th ಸ್ಟ್ಯಾಂಡರ್ಡ್ ನಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾನೆ. ನಾವು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಆ ಮಾರ್ಕ್ಸ್ ತಗೊಂತಾನೆ ಅಂತ ಅವನು. ಅದರಿಂದ ನಮ್ಗೆ ಬಹಳ ಅಂದ್ರೆ ಬಹಳ ಇದಾಗ್ಬಿಟ್ಟಿತ್ತು. ಅವನು 10th ಸ್ಟ್ಯಾಂಡರ್ಡ್ ನಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ಮತ್ತೆ PUC ಫಸ್ಟ್ ಇಯರ್ ನಲ್ಲಿ ಹಂಗೆ ಸೇರಿದ್ದಾನೆ. ಅಲ್ಲಿಂದ ಹಾಸ್ಟೆಲ್ ನಲ್ಲಿ ಕೂಡ ಒಳ್ಳೆ ಸೀಟ್ ತಗೊಂಡು ಅಲ್ಲಿ ಕೂಡ ಚೆನ್ನಾಗಿ ಓದ್ತಾ ಇದ್ದಾನೆ. ಇವಾಗ ಬಂದು ಅಟ್ ಪ್ರೆಸೆಂಟ್ ಅವನು PUC ಸೆಕೆಂಡ್ ಇಯರ್ ಮಂಗಳೂರು ಹತ್ರ ಗುರುವಾಯೂರ್ ಕೆರೆ ಅಂತ ಅಲ್ಲಿ XLPU ಕಾಲೇಜಲ್ಲಿ ಓದ್ತಾ ಇದ್ದಾನೆ. ಇದು ಅವ್ರಿಬ್ರದ್ದು. ಇದು ನನ್ನ ಪರ್ಸನಲ್ ಇವಾಗ ನಾನು ಹೇಳ್ತಾ ಇರೋದು. ನಮ್ದು ಮೊದಲು ಬ್ರಾಹ್ಮಿ ಸ್ಟ್ರೀಟ್ ನಲ್ಲಿ ಆರ್ಷಲ್ ಶೇಖರ್ ಸ್ಟೋರ್ಸ್ ಪಕ್ಕಿಗೆ ನಮ್ದು 70/60 ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಅವಾಗ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇತ್ತು. ಪ್ರತಿಯೊಂದು ಫುಟಿಂಗ್ಸ್ ನಾವು ತೆಗೆಯೋ ಟೈಮ್ ನಲ್ಲಿ ನಮ್ಗೆ ಪ್ರಾಬ್ಲಮ್ಸ್ ಇದಾಗ್ತಾ ಇತ್ತು. ಡೇ ಬೈ ಡೇ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇತ್ತು, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಪ್ರತಿಯೊಂದು ಸ್ಟೇಜ್ ನಲ್ಲಿ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾ ಬಂದು, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಹೆಲ್ಪ್ ಮಾಡ್ತಾ ಬಂದಿದ್ದಾರೆ. ನಮ್ಗೆ ಏನ ಪ್ರಾಬ್ಲಮ್ಸ್ ಆಗ್ಲಿ ನಮ್ಗೆ ಮಾಡ್ಕೊಂತ ಕ್ಲಿಯರ್ ಮಾಡ್ಕೊಂತ ಬಂದಿದ್ದಾರೆ. ಅಂತ ಎಕ್ಸಾಂಪಲ್ಸ್ ಸಿಕ್ಕಾಪಟ್ಟೆ ಇದಾವೆ. ಎನಿ ಪ್ರಾಬ್ಲಮ್ಸ್ ನೀವು ಬಂದ್ರೆ ಕೂಡ ನೀವು ಒಂದೇ ಒಂದು ಮಂತ್ರ ನೀವು ಹೇಳ್ಬಿಟ್ರೆ ಸಾಕು, ಓಂ ದೀಪ ಅವತಾರ್ ಬಾಬಾಯ ನಮಃ ಅಂತ ನೀವು ಅನ್ಕೊಂತಾ ಇದ್ರ ಮನಸ್ಸಿನಲ್ಲಿ, ಅದೇ ನಿಮ್ಗೆ ಸಿಕ್ಕಾಪಟ್ಟೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾರೆ. ಅವ್ರು ನಮ್ ಜೊತೆ ನಮ್ ಕೈ ಇಟ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲನಾಗ್ಲಿ ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾನೆ ಇರ್ತಾರೆ. ಅಂತ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಇದಾವೆ ನನ್ನ ಹತ್ರ. ಎನಿ ಆಕ್ಸಿಡೆಂಟ್ ಆಗ್ಲಿ, ಎನಿ ಇನ್ಸಿಡೆಂಟ್ಸ್ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾನೆ ಇದ್ದಾರೆ. ಅದಕ್ಕೆ ನಾನು ಒಂದೇ ಒಂದು ಎಲ್ಲರಿಗೂ ಹೇಳೋದು, ನೀವು ನಿಮ್ ಪ್ರಯತ್ನ ನೀವು ಮಾಡ್ತಾ ಇರ್ರಿ, ಅವ್ರ ಪ್ರಯತ್ನ ಅವ್ರು ಮಾಡ್ತಾ ಇರ್ತಾರೆ. ಪ್ರತಿಯೊಂದು ಅವ್ರು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲ ವೇಸ್ ನಲ್ಲಿ ನಮ್ನ ಅವರೇ ಇವತ್ತು ತನಕ ಕಾಪಾಡಿರೋದು ಅಂತ ನನ್ನ ಸೆಲ್ಫ್ ಬಿಲೀಫ್ ನಿಂದ ನಾನು ಹೇಳ್ತಾ ಇರೋದು. ಪ್ರತಿಯೊಬ್ಬರಿಗೆ ಆಗುತ್ತೆ, ಆದ್ರೆ ನಿಮ್ ಕಾನ್ಫಿಡೆನ್ಸ್ ನಲ್ಲಿ ನೀವ್ ಇರ್ಬೇಕಾಗಿದ್ದೆ. ಅವ್ರು ನಿಮ್ ಕೈ ಇಟ್ಕೊಂಡು ಕರ್ಕೊಂಡು ಹೋಗ್ತಾರೆ. ನಿಮ್ ಗೋಲ್ ಮ್ಯಾಕ್ಸಿಮಮ್ ನೀವು ರೀಚ್ ಆಗ್ತೀರ. ಅದ್ರ ಬಗ್ಗೆ ಬೇರೆ ಇದೇ ಇಲ್ಲ ನಿಮ್ಗೆ. ನನ್ನಿಂದ ಪ್ರತಿಯೊಬ್ಬರಿಗೂ ಒಂದು ರಿಕ್ವೆಸ್ಟ್, ನೀವು ದೀಪಮ್ಮನ್ ಸ್ವಲ್ಪ ಹೋಗಿ ಅವ್ರು ಮಾತಾಡ್ರಿ. ನಿಮ್ ಪ್ರಾಬ್ಲಮ್ಸ್ ಏನಿದೆ ಶೇರ್ ಮಾಡ್ಕೊಂಡ್ರೆ ಪ್ರತಿಯೊಂದಕ್ಕೆ ಒಂದು ಸೊಲ್ಯೂಷನ್ ಇದೆ. ಅವ್ರ ಸೊಲ್ಯೂಷನ್ ಕೊಟ್ಟೆ ಕೊಡ್ತಾರೆ. ಯಾವ್ದು ಇನ್ಸ್ಟೆಂಟ್ ನಲ್ಲೇ ನಿಮ್ಗೆ ಸಕ್ಸಸ್ ಆಗಲ್ಲ, ನೀವು ವೇಟ್ ಮಾಡ್ಬೇಕಾಗಿದ್ದೆ. ಅದಕ್ಕೆ ಅವ್ರು ನಿಮ್ಗೆ ಒಂದು ಸ್ಟ್ರೇಟ್ ವೇ ಗೈಡೆನ್ಸ್ ಕೊಡ್ತಾರೆ. ನಿಮ್ಗೆ ಹೆಂಗಿರುತ್ತಂದ್ರೆ ನಿಮ್ಗೆ ಹೈವೇ ನಲ್ಲಿ ಅವ್ರು ಬಿಟ್ಟಿರ್ತಾರೆ. ನೀವು ನಿಮ್ ಪ್ರಕಾರ ನೀವು ಹೋಗ್ತಾ ಇರ್ಬೋದು. ಅದ್ರ ಬಗ್ಗೆ ಏನಿಲ್ಲ. ದೀಪಮ್ಮ ಆಶೀರ್ವಾದ ನನ್ ಮೇಲೆ, ನಮ್ ಫ್ಯಾಮಿಲಿ ಮೇಲೆ, ಎಲ್ಲರ ಮೇಲೆ ಇದೆ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಓಂ ಗುರುವೇ ನಮಃ. ಓಂ ದೀಪಂ ಅವತಾರ ಬಾಬಾಯ ನಮಃ. ನನ್ನ ಹೆಸರು ಕುಸುಮ. ನಾವು ಬಳ್ಳಾರಿಯಿಂದ ಮಾತಾಡ್ತಾ ಇದ್ದೀನಿ. ನನ್ ಮಗ ನನಗೆ ಮೀಟ್ ಆಗಿದ್ದು ಜೀವ ಆಂಟಿಯಿಂದ ಹತ್ರ ಆಗಿದ್ದು. ಓಂ ದೀಪನ ಅಮ್ಮ ಅವರು ನನಗೆ ತುಂಬಾ ಸಹಾಯ ಮಾಡಿದ್ದಾರೆ. ಅವ್ರು ಹೆಚ್ಚಿನ ಶಕ್ತಿ ಕೊಟ್ಟಿದ್ದಕ್ಕೆ ನಾನು ಇಲ್ಲಿವರೆಗೂ ಇದ್ದೀನಿ. ಅವರು ನನಗಾಗ್ಲಿ, ಶ್ರೀಧರಗಾಗ್ಲಿ, ಸಮರ್ಥಿಗಾಗ್ಲಿ ದಾರಿ ದೀಪವನ್ನು ಕೊಟ್ಟಿದ್ದಾರೆ. ಅವರು ತಾಯಿ ತರ, ಮುಂದೆ ತಾಯಿ ಯಾವ ದಾರಿ ತೋರಿಸ್ತಾರೋ ಆ ತರ ನನಗೆ ದಾರಿ ಕೊಟ್ಟಿದ್ದಾರೆ. ಅವರು ನನಗೆ ಯಾವತ್ತು ನಾನಾಗ್ಲಿ, ಸಮರ್ಥ ಆಗ್ಲಿ, ಶ್ರೀಧರ ಆಗ್ಲಿ, ಅವ್ರ ಬಾಬಾಜಿ ದೀಪಮ್ಮಗೆ ಚಿರಾಋಣಿಯಾಗಿರ್ತೇನೆ. ಅವರಿಂದನೇ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಸಮರ್ಥಗೂ ಅಷ್ಟೇ. ದೀಪಂ ಅವತಾರ್ ಬಾಬಾಜಿಯಿಂದಾನೇ ಸಮರ್ಥ್ ಹಾಸ್ಟೆಲ್ ಅಲ್ಲಿ ಓದ್ತಾ ಇರೋದು. ಯಾವುದೇ ಇದ್ರಿಂದನೂ ಧ್ಯಾನ ಆಗ್ಲಿ, ಮಂತ್ರ ಆಗ್ಲಿ ಎಲ್ಲರೂ ಪಠಿಸ್ಲೇಬೇಕು.
ನೀವು ಆಗ್ಲಿಲ್ಲ ಅಂದ್ರೂ ಇಲ್ಲ 2 ನಿಮಿಷನ ಧ್ಯಾನ ಮಾಡ್ಬೇಕು. ಮಂತ್ರ ಅಂತೂ ಮಂತ್ರದಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ ಅಷ್ಟು ಶಕ್ತಿ ಇದೆ. ಎಲ್ಲರೂ ಮಾಡ್ಲೇಬೇಕು. ಆ ಮಂತ್ರದಿಂದ ನಿಮಗೆ ಗೊತ್ತಾಗುತ್ತೆ ಯಾವ ತರ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಎಕ್ಸಾಂಪಲ್ ನನ್ ಮಗ ಬೆಳಿಗ್ಗೆ 5:15 ಎದ್ದು ಮೆಡಿಟೇಷನ್ ಮಾಡ್ತಾನೆ, ಮಂತ್ರ ಹೇಳ್ತಾನೆ. ಇದ್ರಿಂದ ಅವ್ನು ಇಲ್ಲಿವರೆಗೂ ಇಂಪ್ರೂವ್ ಆಗಿದ್ದಾನೆ. ರಾತ್ರಿ 2 ನಿಮಿಷ ಮಾಡ್ತಾನೆ ಮಂತ್ರ, ಮೆಡಿಟೇಷನ್ ಮಾಡ್ತಾನೆ. ಎಲ್ಲಾ ಮಕ್ಳಿಗಾಗ್ಲಿ ವಯಸ್ಕರಿಗಾಗ್ಲಿ ಎಲ್ಲರಿಗೂ ಅದೇ ಹೇಳೋದು, ಧ್ಯಾನ ಮಾಡ್ರಿ, ಮಂತ್ರ ಹೇಳ್ರಿ. ಇದ್ರಿಂದ ನಿಮಗೆ ಒಳ್ಳೇದಾಗ್ಲಿ ಅಂತ ಕೇಳ್ತೀನಿ. ನಮಗೆ ಬಾಬಾಜಿಯಿಂದ ಅಮ್ಮ ನಮಗೆ ಸಿಕ್ಕಿದ್ದಾರೆ. ಅವರಿಗೆ ನಾವ್ ಯಾವಾಗ್ಲೂ ತುಂಬಾ 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 ಧನ್ಯವಾದಗಳು.